ಬೆಂಗಳೂರಿನ ಲಾಲ್ಬಾಗ್ನಲ್ಲಿ 219ನೇ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗಿದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಒಂದು ವಿಶೇಷವಾದಂತಹ ಥೀಮನ್ನು ಈ ವರ್ಷ ಇಟ್ಕೊಂಡು ಬಂದಿದ್ದಾರೆ. ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಜೀವನ ಆಧಾರಿತ ಒಂದು ಇಲ್ಲಿ ಥೀಮನ್ನು ಇಟ್ಕೊಂಡು ಈ ರೀತಿಯಾದಂಥ ಒಂದು ಫಲಪುಷ್ಪ ಪ್ರದರ್ಶನವನ್ನು ಈ ಬಾರಿ 219ನೇ ಫಲಪುಷ್ಪ ಪ್ರದರ್ಶನಕ್ಕೆ ಇಲ್ಲಿ ಒಂದು ಮಾಡಲಾಗಿದೆ. ನೋಡ್ಬೋದು ಎಷ್ಟು ಸುಂದರವಾದ ಹೂಗಳು, ಅಂದರೆ ದೇಶ ವಿದೇಶಗಳಿಂದ ತಂದಿರತಕ್ಕಂತಹ ವಿಭಿನ್ನವಾದಂತಹ ಹೂಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ. ಮತ್ತು ಬೇರೆ ಬೇರೆ ರಾಜ್ಯಗಳಿಂದಲೂ ತಂದಂತಹ ಹೂಗಳು ಕೂಡ ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ. ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಲಾಲ್ಬಾಗ್ನಲ್ಲೇ ಬೆಳೆದಿರ್ತಕ್ಕಂತಹ ಒಂದು 27 ಲಕ್ಷ ಹೂಗಳನ್ನು ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ ಅನ್ನೋ ಮಾಹಿತಿ ಕೂಡ ನಮಗೆ ಲಭ್ಯವಾಗ್ತಾ ಇದೆ. ನೋಡ್ಬೋದು ಎಷ್ಟೊಂದು ಸೊಗಸಾಗಿ ಏನು ಪೂರ್ಣಚಂದ್ರ ತೇಜಸ್ವಿ ಅವರು ಯಾವ ರೀತಿ ಒಂದು ಕಾನ್ಸೆಪ್ಟನ್ನು ಇಲ್ಲಿ ತಮ್ಮ ಕಥೆಗಳಲ್ಲಿ ಬರಿತಾ ಇದ್ರು, ಅದೇ ರೀತಿಯಾದಂತಹ ಕಾನ್ಸೆಪ್ಟ್ ಕೂಡ ನಮಗೆ ಇವತ್ತು ಲಾಲ್ಬಾಗ್ನಲ್ಲಿ ನಮಗೆ ಕಂಡು ಬರ್ತಾ ಇದೆ. ಆ ಕಡೆ ಭಾಗದಲ್ಲಿ ಅವರು ಬರೆದಿರ್ತಕ್ಕಂತಹ ಒಂದು ಪುಸ್ತಕಗಳ ಒಂದು, ಅಂದರೆ ಅವರು ಬರೆದಿರ್ತಕ್ಕಂತಹ ಒಂದು ಆ ಕಾದಂಬರಿಗಳ ಮೇನ್ ಕಾದಂಬರಿಗಳು ಯಾವ ಇದೆಯಲ್ಲ ಆ ಕಾದಂಬರಿಗಳ ಒಂದು ಚಿತ್ರವನ್ನು ನಾವು ಕೂಡ ಇಲ್ಲಿ ಮಾಡಿದ್ದಾರೆ. ಅವರು ಇರ್ತಕ್ಕಂತಹ ಒಂದು ಗುಡ್ಡಗಾಡು ಪ್ರದೇಶಕ್ಕೆ ಯಾವ ರೀತಿ ತೆರಳ್ತಾ ಇದ್ರು, ಅಲ್ಲಿ ಇರ್ತಕ್ಕಂಥ ಒಂದು ಜರಿ, ಅದು ನೀರು ಎಲ್ಲವನ್ನೂ ಕೂಡ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಇಷ್ಟಪಡ್ತಿದ್ರು ಅನ್ನೋ ಕಾರಣಕ್ಕಾಗಿ ಇಲ್ಲಿ ಅದು ಕೂಡ ಇಲ್ಲಿ ನಿರ್ಮಾಣವನ್ನು ಮಾಡಿದ್ದಾರೆ. ಮತ್ತು ಎಡಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ತಂದೆ ತಾಯಿಯ ಒಂದು ಪುತ್ಥಳಿಯನ್ನು ಕೂಡ ಇಲ್ಲಿ ಅನಾವರಣ ಮಾಡಿದ್ದಾರೆ. ಆ ಕಡೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಕಡೆ ಬಲಭಾಗದಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು ಎಷ್ಟೊಂದು ಸುಂದರವಾದಂತಹ ಹೂಗಳು ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಅಂತಂದರೆ ಬೇರೆ ಬೇರೆ ದೇಶಗಳಿಂದ ತಂದಿರತಕ್ಕಂತಹ ಹೂಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಎಲ್ಲರೂ ಕೂಡ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂಥ ಹೂಗಳು ನಮಗೆ ಲಾಲ್ಬಾಗ್ನಲ್ಲಿ ನೋಡೋಕ್ಕೆ ಮಾತ್ರ ಲಭ್ಯ ಅನ್ನೋದು ಕೂಡ ಜನರ ಮಾತಾಗಿದೆ. ಇಲ್ಲಿ ನೋಡ್ಬೋದು ಒಂದು ಪೂರ್ಣಚಂದ್ರ ತೇಜಸ್ವಿ ಅವರು ನಾಯಿ ಜೊತೆ ಅವರ ಒಡನಾಟ ಯಾವ ರೀತಿ ಇತ್ತು ಅನ್ನೋದು ಕೂಡ ನಮಗೆ ಇಲ್ಲಿ ಚಿತ್ರಣವನ್ನು ಇಲ್ಲಿ ಕಂಡು ಬರ್ತಾ ಇದೆ. ಎಲ್ಲಾದರೂ ಅವರು ಹೊರಟರು ಅಂತಂದರೆ ಒಂದು ಅವರೊಂದು ಹಾಬಿ ಇತ್ತು, ಏನಂತಂದರೆ ಕ್ಯಾಮ್ರಾದಲ್ಲಿ ಒಂದು ಫೋಟೋ ತೆಗೆಯುವಂತಹ ಹಾಬಿ ಇತ್ತು. ಸೊ ಆ ಸಂದರ್ಭದಲ್ಲಿ ಅವರು ಹೊರಟಾಗ ಅವ್ರ ಜೊತೆ ನಾಯಿ ಯಾವ ರೀತಿ ಅವ್ರ ಜೊತೆ ಸಾಥ್ ನೀಡ್ತಿತ್ತು ಅದು ಕೂಡ ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಗಮನಿಸ್ತಾ ಹೋಗೋದು ಪೂರ್ಣಚಂದ್ರ ತೇಜಸ್ವಿ ಅವರ ಬದುಕಿನ ಜೊತೆಗೆ ಆದಂತಹ ಅವರ ಮಡದಿ ರಾಜೇಶ್ವರಿ ತೇಜಸ್ವಿ ಅವರ ಪುತ್ಥಳಿ ಕೂಡ ಇಲ್ಲಿ ಅನಾವರಣ ಮಾಡಿದ್ದಾರೆ. ಮತ್ತು ಇಲ್ಲಿ ಬಲಭಾಗದಲ್ಲೂ ಕೂಡ ನೋಡ್ಬೋದು ಆ ತೇಜಸ್ವಿ ಅವರ ಒಂದು ಜೀವನ ಆಧಾರಿತ ಇದೊಂದು ಫಲಪುಷ್ಪ ಪ್ರದರ್ಶನ ಆಗಿರೋ ಹಿನ್ನೆಲೆ ಎಲ್ಲ ಅವರು ಬರೆದಿರ್ತಕ್ಕಂತಹ ಪುಸ್ತಕಗಳ ಒಂದು ಹೆಸರನ್ನು, ಟೈಟಲ್ಗಳನ್ನು ಮತ್ತು ಯಾವ ಇಸ್ವಿಯಲ್ಲಿ ಬರೆದಿದ್ರು ಅದು ಕೂಡ ಇಲ್ಲಿ ಒಂದೊಂದು ಬ್ಯಾನರ್ಗಳನ್ನು ಇಲ್ಲಿ ಹಾಕಿದ್ದಾರೆ. ಈ ಬ್ಯಾನರ್ಗಳನ್ನು ನೋಡಿದರೆ ಕಂಪ್ಲೀಟಾಗಿ ಪೂರ್ಣಚಂದ್ರ ತೇಜಸ್ವಿ ಅವರು ಯಾವ ರೀತಿ ಬದುಕಿ ಹೋಗಿದ್ರು ಅನ್ನೋದು ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಆ ಕಡೆ ಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು, ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಮಂತ್ರ ಮಾಂಗಲ್ಯ ಏನು ಒಂದು ಕಾನ್ಸೆಪ್ಟ್ ಇತ್ತಲ್ಲ ಅದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ. ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಅಂದರೆ ಕುವೆಂಪು ಅವರು ಕೂತಿದ್ದಾರೆ. ಸೊ ಅಲ್ಲಿ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವರ ಮಡದಿ ರಾಜೇಶ್ವರಿ ಅವರು ಕೂಡ ಇಲ್ಲಿ ಈ ರೀತಿಯಾಗಿ ಒಂದು ಏನು ಅವರು ಮದುವೆ ಆಗುವಂತಹ ಸಂದರ್ಭದಲ್ಲಿ ಒಂದು ಸಂದರ್ಭ ಇತ್ತು ಅದನ್ನು ಕೂಡ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಕುವೆಂಪು ಅವ್ರನ್ನ ಕೂಡ ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಎಷ್ಟೊಂದು ಸೊಗಸಾಗಿ ಕುವೆಂಪು ಅವರ ಪತ್ರಿಮೆಯನ್ನು ಇಲ್ಲಿ ಮಾಡಿದ್ದಾರೆ. ಈ ಕಡೆ ಎಡಭಾಗದಲ್ಲೂ ಕೂಡ ಪೂರ್ಣಚಂದ್ರ ತೇಜಸ್ವಿ ಮತ್ತು ಅವರ ಪತ್ನಿ ರಾಜೇಶ್ವರಿ ಅವರ ಒಂದು ಪುತ್ಥಳಿಯನ್ನು ಕೂಡ ಇಲ್ಲಿ ಅನಾವರಣ ಮಾಡಿದ್ದಾರೆ. ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಇದು ಇವತ್ತಿನಿಂದ ಜನವರಿ 26ರವರೆಗೂ 11 ದಿನಗಳ ಕಾಲ ಈ ಪ್ರದರ್ಶನ ಇಲ್ಲಿ ನಡೀತಾ ಇದ್ದು ವಯಸ್ಕರಿಗೆ 100 ರೂಪಾಯಿಯ ದರವನ್ನು ಇಲ್ಲಿ ಟಿಕೆಟ್ ದರವನ್ನು ಇಲ್ಲಿ ಮಾಡಲಾಗಿದೆ. ಮತ್ತು ಮಕ್ಕಳಿಗೆ 60 ರೂಪಾಯಿಯ ಟಿಕೆಟ್ ದರವನ್ನು ಇಲ್ಲಿ ಮಾಡಲಾಗಿದ್ದಾರೆ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಈಗಾಗಲೇ, ಅಂದರೆ ಇವತ್ತೇ ಶುರು ಆಗಿರೋ ಹಿನ್ನೆಲೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ. 11 ದಿನಗಳ ಕಾಲ ಇಲ್ಲಿ ಕಾಲಿಡೋದಕ್ಕೂ ಕೂಡ ಇಲ್ಲಿ ಜಾಗ ಇಲ್ಲದೆ ಇರುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಮತ್ತು ಪ್ರಮುಖವಾಗಿ ಹೇಳಬೇಕು ಅಂತಂದರೆ ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಸೊ ಎಲ್ಲರೂ ಕೂಡ ಬಂದು ಲಾಲ್ಬಾಗ್ನಲ್ಲಿ ಒಂದು ಫ್ಲವರ್ ಶೋ ನಾವು ವೀಕ್ಷಣೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಆಧಾರಿತ ಒಂದು ಫ್ಲವರ್ ಶೋವನ್ನು ಎಲ್ಲರೂ ವೀಕ್ಷಣೆ ಮಾಡಿ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ನಟರಾಜ್, TV9 ಬೆಂಗಳೂರು.